ನ್ಯಾಷನಲ್ ಹೈವೇನಲ್ಲಿ ಅವೈಜ್ಞಾನಿಕ ಹಂಪ್, ಪದೇ ಪದೇ ಅಪಘಾತ, ಸಾವು ನೋವು. ಹೈವೇ ಪಕ್ಕದ ಜನಕ್ಕೆ ನಿದ್ದೆನೇ ಇಲ್ಲ. ಜೀವ ತೆಗಿತಾ ಇದೆ ರೋಡ್ ಹಂಪ್ ಸ್ಟೋರಿ. ಇದು ಸಂಪೂರ್ಣ ಅವೈಜ್ಞಾನಿಕ ಕ್ಲೋಸ್ ಮಾಡಿದ್ದಾರೆ. ಸುಮಾರು ಆಕ್ಸಿಡೆಂಟ್ ಆಗಿ ದನಕರ ಎಲ್ಲ ಸತ್ತೋಗಿದೆ. 20 ರಿಂದ 30-40 ಗಾಡಿಗಳು ಆಕ್ಸಿಡೆಂಟ್ ಆಗಿದೆ. ಟಿಪ್ಪರ್ ಗಾಡಿಗಳು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಓಡಾಡ್ತವೆ. ಮನೆಯೆಲ್ಲ ಅದ್ರು ಬರುತ್ತೆ. ಅಪಘಾತಗಳನ್ನ ತಡೆಯುವಂತ ನಿಟ್ಟಿನಲ್ಲಿ ರೋಡ್ನಲ್ಲಿ ಹಂಪ್ ಅನ್ನ ಹಾಕಿರ್ತಾರೆ. ಆದ್ರೆ ಈ ಹಂಪ್ ನಿಂದಲೇ ಈಗ ಅಪಘಾತಗಳಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಎಡವಟ್ಟಾಗಿದೆ. ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ ಲಕ್ಯಾ ಕ್ರಾಸ್ನ ನಿವಾಸಿಗಳು. ಕಡೂರು ಮಂಗಳೂರು ಹೈವೇ ಪಕ್ಕದಲ್ಲೇ ಇದೆ ಈ ಲಕ್ಯಾ ಕ್ರಾಸ್. ಚಿಕ್ಕಮಗಳೂರಿಂದ 5 ಕಿಲೋಮೀಟರ್ ದೂರದಲ್ಲೇ ಇದೆ. ಆದ್ರೆ ನಿತ್ಯ ನರಕ ಆಗ್ತಾ ಇದೆ ಅಲ್ಲಿ. ಒಂದ್ ಕಡೆ ಸ್ಥಳೀಯರಿಗೂ ಕಿರಿಕಿರಿ ಆಗ್ತಿದೆ, ಇನ್ನೊಂದ್ ಕಡೆ ವಾಹನ ಸವಾರಿಗೂ ಕೂಡ ಸಂಕಷ್ಟ ಆಗ್ತಾ ಇದೆ. ಕಾರಣ ಅವೈಜ್ಞಾನಿಕವಾಗಿ ರಸ್ತೆ ಹಂಪ್ಗಳನ್ನ ಹಾಕಿದ್ದಾರೆ. ಪದೇ ಪದೇ ಅಪಘಾತಗಳು ಸಂಭವಿಸ್ತಾ ಇದೆ. ಒಟ್ಟಿಲ್ಲಿ 4 ಕಡೆಗಳಲ್ಲಿ ಅವೈಜ್ಞಾನಿಕವಾಗಿ ಹಂಪ್ಗಳನ್ನ ಹಾಕಿದ್ದಾರೆ. ಇನ್ನು ಇದೇ ಹಂಪ್ ಹತ್ರ BY ವಿಜೇಂದ್ರ ಕಾರ್ ಕೂಡ ಅಪಘಾತ ಆಗಿತ್ತು. ಒಮ್ಮೆ ಟ್ರ್ಯಾಕ್ಟರ್ ಪಲ್ಟಿಯಾಗಿ 2 ಸವಾರರು ಮೃತಪಟ್ಟಿದ್ರು. ಕಳೆದ ವಾರ ಕಾರ್ನ ಮೇಲೆ ಮುಚ್ಚಿಬಿದ್ದಿತ್ತು ಟಿಂಬರ್ ಲಾರಿ. ಅಂದ್ರೆ ಅವೈಜ್ಞಾನಿಕ ಹಂಪ್ ಹಾಕಿದ್ರಿಂದ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಅದನ್ನ ಫಸ್ಟ್ ತೆಗೀರಿ ಅಂತ ಹೇಳಿ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. SP ಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಲಕ್ಯಾ ಕ್ರಾಸ್ನ ನಿವಾಸಿಗಳು. ಹೈವೇ ಅಧಿಕಾರಿಗಳ ಎಡವಟ್ಟಿಗೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕ ಹಂಪ್ಸ್ ಮೇಲೆ ಜೋರಾಗಿ ವಾಹನಗಳು ಬಂದಾಗ ರಾತ್ರಿ ವೇಳೆ ಮನೆಯಲ್ಲಿ ಮಲ್ಕೊಂಡಿರ್ತಾರಲ್ಲ, ಅವರೆಲ್ಲ ಬೆಚ್ಚಿ ಬೀಳ್ತಾ ಇದ್ದಾರೆ ಸ್ಥಳೀಯರು. ಅವ್ರಿಗೂ ಕಿರಿಕಿರಿ ಆಗ್ತಾ ಇದೆ. ಒಂದ್ ಕಡೆ ವಾಹನ ಸವಾರರು, ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ. ಅವೈಜ್ಞಾನಿಕವಾಗಿ ಈ ಕ್ರಾಸ್ ಹತ್ರ ಒಟ್ಟು 4 ಕಡೆ ಹಂಪ್ಸ್ಗಳನ್ನ ಹಾಕಿದ್ದಾರೆ. ಇದರಿಂದ ಅಪಘಾತಗಳು ಆಲ್ಮೋಸ್ಟ್ ಪ್ರತಿದಿನ ಸಂಭವಿಸ್ತಾ ಇದೆ. ಪ್ರಾಣ ಹಾನಿನೂ ಆಗಿದೆ. ವಿಜೇಂದ್ರ ಅವ್ರ ಕಾರ್ ಆಕ್ಸಿಡೆಂಟ್ ಕೂಡ ಇದೇ ಹಂಪ್ನಿಂದ ಆಗಿದೆ. ಇನ್ನೊಂದ್ ಕಡೆ ರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಸುತ್ತಮುತ್ತ ಮನೆಗಳು ಏನಿದಾವೆ, ಸೊ ವಾಹನಗಳು ಬ್ರೇಕ್ ಹೊಡೆದಂತ ಸಂದರ್ಭದಲ್ಲಿ ಅಲ್ಲಿ ಅವ್ರಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ. ಇದನ್ನ ತೆಗಿರಿ, ಅವೈಜ್ಞಾನಿಕವಾಗಿ ಏನ್ ಹಾಕಿದೀರಾ ಅದನ್ನ ತೆಗಿರಿ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇಲ್ಲಿಂದ ಆ ಕಡೆ ದನಕರ ಹೊಡ್ಕೊಂಡು ಹೋಗಕ್ಕೆ ಆಗೋದಿಲ್ಲ. ಭಾರಿ ಫಾಸ್ಟಲ್ಲಿ ಬರ್ತಾವೆ ವೆಹಿಕಲ್ಸ್ ಅಲ್ಲವ. ಸುಮಾರು ಆಕ್ಸಿಡೆಂಟ್ ಆಗಿ ದನಕರ ಎಲ್ಲ ಸತ್ತೋಗಿದೆ. ನಮ್ಮ ಡಬಲ್ ರೋಡ್ ಮಾಡಿ ಓವರ್ವೇ ಮಾಡಿ ಹೋಗಿ ಹೋಗ್ಕೊಂಡು ಬರೋಕ್ಕೊಂದು ಹೈವೇ ಇದು ಮಾಡಿ ಅಂತ ಹೇಳಿದ್ರೆ ಮಾಡಿಲ್ಲ ಅವರು ರೋಡ್ನವರು. ಅಷ್ಟೇ CT ರವಿ ಅವರು ಬಂದು ಇಲ್ಲಿಂದ ಚಿಕ್ಕಮಗಳೂರು ತನಕ ಡಬಲ್ ರೋಡ್ ಮಾಡಿ ಡಿವೈಡರ್ ಮಾಡಿ ಅಂತ ಹೇಳಿದ್ರು ಸ್ಟಾರ್ಟಿಗೆ ಬಂದು. ಆದರೂ ಅವರು ಮಾಡಿಲ್ಲ ರೋಡ್ನವರು. ಬರೀ ಸಿಂಗಲ್ ರೋಡ್ ಮಾಡಿ ನಾವು ಆ ಕಡೆ ಈ ಕಡೆ ದನಕರ ದಾಟಕ್ಕೆ ಆಗ್ತಾ ಇಲ್ಲ. ಆ ಥರ ಆಗ್ಬಿಟ್ಟಿದೆ. ಸಣ್ಣ ಮಕ್ಕಳಂತೂ ಭಾರಿ ತೊಂದರೆ ಐತೆ. ಸ್ಕೂಲ್ ಮಕ್ಳಿಗೆ ಕಳ್ಸೋಕ್ಕೆ ಅಲ್ಲವ. ನಾವು ಏನು ಮಾಡೋದು, ಲಕ್ಷ್ಮೀಪುರ ಗ್ರಾಮದಲ್ಲಿ ಇಲ್ಲಿದ್ದು ಏನು ಮಾಡೋಕ್ಕಾಗ್ತಾಯಿಲ್ಲ. ದಿವಸ ಇಲ್ಲಿ ಆಕ್ಸಿಡೆಂಟ್ ಆಗ್ತವೆ. ಆಮೇಲೆ ಒಂದು ಟ್ಯಾಕ್ಟ್ರಿ ಬಿದ್ದು 2 ಜನ ಸ್ಪಾಟ್ ಆದರು. ಈಗ ಮೊನ್ನೆ ಒಂದು ಲಾರಿ, ಸೌದಿ ಲಾರಿ ಬಿದ್ದು 3 ಜನ ಹೋಗ್ಬೇಕಾಯ್ತು, ಹೋಯ್ಲ್ಲ. ಆದ್ರೂ ಅವ್ರು ಯಾರು ಪೊಲೀಸ್ನವರೇ ಆಗಲಿ ಯಾರೇ ಆಗಲಿ ಕ್ರಮ ಅಂತ ಇಲ್ಲ. ಆದ್ರೂ ಏನು ಬರ್ತಾರೆ ಹೋಗ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನು ಮಾಡ್ತಾಯಿಲ್ಲ. ವೈಜ್ಞಾನಿಕವಾಗಿ ಹಂಪ್ ಹಾಕಿದ್ದಾರೆ. ಅದ್ರ ಜೊತೆಗೆ ಏನಾಗೈತೆ ಅಂದರೆ ಗಾಡಿಗಳು ಒಂದು ಲಾರಿಗೆ ಎಷ್ಟು ಟನ್ ಹಾಕ್ಬೇಕು ಅದಕ್ಕಿಂತ ಹೆಚ್ಚು ಮಿತಿಮೀರಿ ಲೋಡ್ ಹಾಕೊಂಡ್ಬರ್ತಾರೆ. ಅವರು ಬಂದ ತಕ್ಷಣ ಏನಾಗುತ್ತೆ, ಹಂಪ್ ಕಂಡ ತಕ್ಷಣವೇ ಬ್ರೇಕ್ ಹೊಡಿತಾರೆ. ಆ ಬ್ರೇಕ್ ಹೊಡೆದ ತಕ್ಷಣವೇ ಗಾಡಿಗಳು ಅಪ್ಸೈಡ್ ಆಗ್ತವೆ. ಈ ಥರ ಆಗಿದೆ. ಆಮೇಲೆ ನೀವು ಹೇಳ್ದಂಗೆ ಅವೈಜ್ಞಾನಿಕವಾಗಿ ರೋಡಿಂದು ಪ್ರಾಬ್ಲಮ್ ಆಗಿರೋದ್ರಿಂದ, ರೋಡ್ ಮಾಡಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಾಯಿದ್ದಾವೆ. ಆಮೇಲೆ ಸುಮಾರು ಈಗ ಹೆಚ್ಚು ಕಮ್ಮಿ ರೋಡ್ ಆದಮೇಲೆ ಬರೀ ಟಿಂಬರ್ ಗಾಡಿಗಳು ಮತ್ತು ಲೋಡ್ ಆದಂಥ ಗಾಡಿಗಳು ಹೆಚ್ಚು ಕಮ್ಮಿ 20 ರಿಂದ 30-40 ಗಾಡಿಗಳು ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ಅದರಿಂದ ಈ ರೋಡನ್ನು ಸರಿಯಾದ ವ್ಯವಸ್ಥೆ ಮಾಡಬೇಕು. ಗಾಡಿಗಳು, ಟಿಪ್ಪರ್ ಗಾಡಿಗಳು ಇವೆಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಓಡಾಡ್ತವೆ. ಓಡಾಡಿದ್ರಿಂದ ಮನೆಯೆಲ್ಲ ಅದ್ರು ಬರುತ್ತೆ, ನಿದ್ದೆನೂ ಬರಲ್ಲ. ಮತ್ತೆ ಎಲ್ಲ ಆಕ್ಸಿಡೆಂಟ್ ಆಗೋದು. ಇಲ್ಲಿ ಅಂಗಡಿಗಳೆಲ್ಲ ಇದಾವೆ, ಅದ್ರ ಪಕ್ಕನೇ ಬೀಳ್ತಾರೆ. ಇಲ್ಲಿ ಸಾಯರು ಸಾಯ್ತಾರೆ, ಜೀವ ಹೋಗ್ದಂಗೆ ಅರ್ಧ ಬರ್ಧ ಉಳ್ಕೊಂತಾರೆ. ಎಮರ್ಜೆನ್ಸಿಗೆ ನಾವು ಊರರೆಲ್ಲ ಸೇರಿ ಹೆಲ್ಪ್ ಮಾಡಿ ಎಲ್ಲ ಎತ್ತಿ ಮಾಡಿ ಕಳಿಸ್ಬೇಕಾಗುತ್ತೆ. ಆಗಿದಾವೆ. ಈಗ ಮೊನ್ನೆ ಇನ್ನು 2 ಗಾಡಿ ಬಿತ್ತಲ್ಲ, ಇಲ್ಲೇ ಕ್ರಾಸಲ್ಲೇ ಬಿತ್ತಲ್ಲ. ಗೌರ್ಮೆಂಟ್ ಗಾಡಿಗಳೇ ಜಾಸ್ತಿ ಫಾಸ್ಟ್. ಏನು ಕಮ್ಮಿ ಬರಲ್ಲ, ಓವರ್ ಸ್ಪೀಡಲ್ಲೇ ಬರ್ತಾರೆ, ಓವರ್ ಲೋಡಲ್ಲಿ ಬರ್ತಾರೆ. ಯಾರು ಸ್ಪೀಡಲ್ಲಿ ಹಂಪ್ಸ್ ಅಂತಿದ್ರೆ ಬ್ರೇಕು ಸ್ಲೋ ಮಾಡಲ್ಲ. ಹಂಪ್ಸಿದ್ರೆ ಹಂಪ್ಸ್ ಅಂತ ಸ್ಲೋ ಏನು ಮಾಡಲ್ಲ. ಏನು ಬರುತ್ತಾರೆ ಎಕ್ಸಿಡೆಂಟ್ ಮಾಡ್ಕೊಂಡು ಅದೇ ಸ್ಪಾಟಲ್ಲಿ ಸ್ಪೀಡಲ್ಲಿ ಹೋಗ್ತಾರೆ. ಹಂಗಾಗಿ ಆಕ್ಸಿಡೆಂಟ್ ಆಗೋದು. ಇದೇ ಥರನೇ ನಾವು ನೈಟ್ ಮಲಗಿದ್ರೆ ನಿದ್ದೆನೇ ಬರಲ್ಲ, ಬಡ ಅಂತ ಹೋಗ್ತಾರೆ. ಈ ಪ್ರಾಬ್ಲಮ್ನಿಂದಲೇ ನಾವು ಇಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಸರ್ಕಾರದವರೇ ಏನಾರು ಬಂದು ಅಲ್ಲಿಂದಲೇ ಬರೋದಂತ ವ್ಯವಸ್ಥೆ ಮಾಡ್ಕೊಡ್ಬೇಕು. ಮೊನ್ನೆ ಆಗ್ತಿಲ್ಲ, ಅದೇ ಸ್ಪಾಟಲ್ಲಿ ವಿಜೇಂದ್ರ ಒಂದು ಕಾರ್ ಆಗಿದೆ. ಇಲ್ಲೇ ನಿಂತಿದ್ರು. ಅದು ಅವರು ವಿಜೇಂದ್ರ ಕಾರ್ಗೆ ಬಚಾವಾದ್ರು. ಅವರು ಬ್ಯಾಗ್ದಲ್ಲಿ ಇದ್ರಲ್ಲ, ಅವ್ರಿಗೆ ಟಚ್ ಆಯ್ತು. ಅವ್ನ ಗಾಡಿ ನಿಲ್ತಂಗೆ ಕಮ್ಮಿದ್ರು 1 ಕಿಲೋಮೀಟರ್ ದೂರದಲ್ಲಿ ಹೋಗಿ ಅವ್ರನ್ನ ಟ್ಯಾಕಲ್ ಮಾಡಿದ್ರು.
ಹಂಗಾಗಿ ನೀವು ಯಾವಾಗಲೂ ಅಷ್ಟೇ ಇದನ್ನ ಇಲ್ಲ ಅಂದ್ರೆ ಇದು ನಮ್ಮ ಊರು ದಾಟ ತನಕ ಮೇಲ್ಗಡೆಯಲ್ಲಿ ಇದರಿಂದ ಡಬಲ್ ರೋಡ್ ಮಾಡಬೇಕು. ಒಂದು ವಾಕ್ ಒಂದು ಮಾಡಿದ್ರೆ ಅನುಕೂಲ ಆಗುತ್ತೆ. ಎರಡೇ ಇಲ್ಲಾಂದ್ರೆ ಇಲ್ಲಾಂದ್ರೆ ಇದೇ ಥರನೇ ಆಗ್ತಾನೆ ಇರ್ತವೆ, ಬರೋದಿರಲಿಲ್ಲ. ಈ ರೋಡು ಫಸ್ಟೇ ಚೆನ್ನಾಗಿತ್ತು. PWDರು ಮತ್ತು ಈ ಬೇರೆಯವರು ದುಡ್ಡಿನ ಸಲುವಾಗಿ ಸ್ಟ್ರೈಟು ರೋಡ್ ಮಾಡಬೇಕಿತ್ತು. ಡೊಂಕು ಮಾಡಿ ಇಲ್ಲಿ ರೋಡ್ನೇ ಸ್ಟ್ರೈಟ್ ಮಾಡಬೇಕಾಯ್ತು. ಕ್ರಾಸಿಂಗಲ್ಲಿ ಬಂದ್ಬಿಟ್ಟು ಈ ಥರ ಆಗ್ತಾಯಿದೆ ಸರ್. ಈ ರಾಜಕೀಯದರು ಒತ್ತಡದಿಂದ ಈ ರೋಡೇ ಸರಿಯಾಗಿ ಮಾಡಿಲ್ಲ ಸರ್. ಹಂಗಾಗಿ ಆಕ್ಸಿಡೆಂಟ್ ಈಗ ದೊಡ್ಡ ಹೆವಿ ಲಾರಿಗಳು ಬರಬೇಕಾದ್ರೆ ಕ್ರಾಸಿಂಗ್ ಬರಬೇಕಾದ್ರೆ ಹಂಗೆ ಮಡಿಸ್ಕೊಳ್ಳೋದು. ಇಲ್ಲಿಂದ ಅಲ್ಲಿ ತನಕ ಸ್ಟ್ರೈಟ್ ಇದೆ ಸರ್ ರೋಡು. ಆ ರೋಡನ್ನು ಕ್ರಾಸ್ ಮಾಡಿಟ್ಟಿದ್ದಾರೆ ಸರ್. ಯಾರೇ ಒಬ್ಬ ಇಂಜಿನಿಯರ್ ಅಲ್ಲ ಮೂರ್ಖ ಬಂದು ನೋಡಿದ್ರು ಈ ರೋಡು ಸರಿ ಇಲ್ಲ ಅಂತ ಹೇಳ್ತಾರೆ ಸರ್. ಪೊಲೀಸ್ನವರು ಇಲ್ಲಿ ಓಡಾಡ್ತಕ್ಕಂಥವ್ರು ಎಲ್ಲ ಅವಾಗ ಹೇಳಿದ್ರು ಅವರು ಸರಿ ಮಾಡಲೇ ಇಲ್ಲ ಸರ್. ತಂದಿದ್ದೀವಿ ಸರ್, ಸ್ಟ್ರೈಕ್ ಮಾಡಿದ್ದೀವಿ, ಎಲ್ಲ ಹೇಳಿ ಎಲ್ಲ ಇದು ಮಾಡಿದ್ರು, ಅವರು ಮಾಡೋದನ್ನೇ ಮಾಡಿದ್ರು ಸರ್. 10 ಜೀವ ಹೋಗ್ತಾ ಇದೆ. ಬಡವ್ರದ್ದು ಜಮೀನು ತಾಂಡು ದೊಡ್ಡವ್ರದ್ದು ಬಿಟ್ಟು ಕ್ರಾಸ್ ಮಾಡಿ ರೋಡ್ನೇ ಹಾಳು ಮಾಡಿ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ಅವೈಜ್ಞಾನಿಕವಾಗಿ ಹಂಪಾಗಿ ಎಷ್ಟು ದಿವಸ ಆಯಿತು, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಈಗ SP ಕೂಡ ಪತ್ರ ಬರೆದಿದ್ದಾರೆ ಅಲ್ಲಿನ ಲೋಕಲೈಟ್ಸ್. ಅವ್ರ ಕಡೆಯಿಂದ ಏನಾದರೂ ರೆಸ್ಪಾಂಡ್ ಬಂದಿದೆಯಾ? ಶರ್ಮಿತಾ, ಏನು ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು. ಅದರ ಜೊತೆಗೆ ಸಾರ್ವಜನಿಕರು ವಾಹನ ಸವಾರರ ಸುರಕ್ಷತೆಯ ದೃಷ್ಟಿಯಿಂದ ರಸ್ತೆಗೆ ತಕ್ಕನಾಗಿ ರಸ್ತೆ ಸುರಕ್ಷತಾ ಹಂಪ್ಗಳನ್ನ ಹಾಕ್ತಕ್ಕಂಥದ್ದು ವಾಡಿಕೆ. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮಾಡಿದಂತ ಒಂದು ಮಹಾ ಎಡವಟ್ಟಿನಿಂದಾಗಿ ಪ್ರತಿನಿತ್ಯ ಸ್ಥಳೀಯರು ಸೇರಿದಂತೆ ವಾಹನ ಸವಾರರು ತಮ್ಮ ಜೀವವನ್ನ ಕೈಲಿ ಹಿಡಿದುಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 173 ಅನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಅವೈಜ್ಞಾನಿಕವಾದ ಕರು ರಸ್ತೆಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ಆಕ್ಚುಲಿ ಅದರ ಪ್ಲಾನ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಆ ರಸ್ತೆಯನ್ನ ಸ್ಟ್ರೈಟ್ ಆಗಿ ಮಾಡ್ಲಿಕ್ಕೆ ಅಂತೇಳಿ ಒಂದು ಯೋಜನೆಯನ್ನ ರೂಪಿಸಲಾಗಿರ್ತದೆ. ಆದ್ರೆ ಗುತ್ತಿಗೆದಾರ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದಾಗಿ ಡೇಂಜರ್ ಕರುವನ್ನ ಕೂಡ ಮಾಡಿದ್ದಾರೆ. ಅದೇ ಕರುನಲ್ಲಿ ಅವೈಜ್ಞಾನಿಕವಾಗಿ 4 ಕಡೆಗಳಲ್ಲಿ ಹಂಪ್ಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಒಂದು ಕಡೆನಲ್ಲಿ ಒಂದು ಪ್ಲೇಸ್ ನಲ್ಲಿ 6 ಹಂಪ್ಗಳನ್ನ ಹಾಕುವ ಮೂಲಕವಾಗಿ ವಾಹನಗಳು ಕಂಟ್ರೋಲ್ ಆಗುವ ಬದಲಾಗಿ ಚಾಲಕನ ನಿಯಂತ್ರಣ ತಪ್ಪತಕ್ಕಂತ ಒಂದು ಸನ್ನಿವೇಶ ಉದ್ಭವ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇಳಿಜಾರಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಕಂಟ್ರೋಲ್ಗೆ ಸಿಗದೆ ಆ ಒಂದು ಹಂಪ್ಗಳಲ್ಲಿ ಸ್ಪೀಡ್ ಆಗಿ ಬಿಟ್ಟಂತಹ ಸಂದರ್ಭದಲ್ಲಿ ಓವರ್ಲೋಡ್ ಮತ್ತೆ ಓವರ್ ಸ್ಪೀಡ್ ನಲ್ಲಿ ಇದ್ದಂತಹ ಗಾಡಿಗಳು ಚಾಲಕನ ನಿಯಂತ್ರಣವನ್ನ ತಪ್ಪಿ ಪಲ್ಟಿ ಆಗ್ತಕ್ಕಂಥದ್ದು. ಅಕ್ಕಪಕ್ಕದಲ್ಲಿ ಹೋಗ್ತಾ ಇರ್ತಕ್ಕಂಥ ಚಿಕ್ಕ ಪುಟ್ಟ ವಾಹನಗಳ ಮೇಲೆ ಪಲ್ಟಿ ಆಗ್ತಕ್ಕಂಥ ಘಟನೆಗಳು ಮೇಲಿಂದ ಮೇಲೆ ಸಂಭವಿಸ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಚಿಕ್ಕಮಗಳೂರು ತಾಲೂಕಿನ ಲಕ್ಯಾ ಕ್ರಾಸ್ ಬಳಿ ಇರ್ತಕ್ಕಂಥ ಈ ಒಂದು ಅವೈಜ್ಞಾನಿಕ ಹಂಪ್ನಲ್ಲಿ ಪ್ರತಿನಿತ್ಯ ಅಪಘಾತಗಳು ಸಂಭವಿಸ್ತವೆ. ಅದರಲ್ಲಿಯೂ ಕೂಡ ಕಳೆದ ವರ್ಷ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅದರಿಂದ ಹೋಗ್ತಕ್ಕಂತ ಸಂದರ್ಭದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ಲಾರಿ ಒಂದು ಹಂಪ್ ಬಳಿ ವಿಜೇಂದ್ರ ಅವರ ಕಾರಿಗೆ ಡಿಕ್ಕಿ ಆಗಿರ್ತದೆ. ಅವತ್ತು ಕೂಡ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸುವುದಿಲ್ಲ. ಜೊತೆಗೆ ಏನಂತಂದ್ರೆ ಒಂದು ಟ್ರ್ಯಾಕ್ಟರ್ ಪಲ್ಟಿಯಾದಂತಹ ಸಂದರ್ಭದಲ್ಲಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಕಳೆದ ವಾರವೂ ಕೂಡ ಅದೇ ರೀತಿಯಾಗಿ ಒಂದು ಟಿಂಬರ್ ಲಾರಿ ಕೂಡ ಕಾರ್ ಮೇಲೆ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು ಯಾವುದೇ ರೀತಿಯಾಗಿ ಅಪಘಾತ ಪ್ರಾಣಾಪಾಯ ಸಂಭವಿಸಿದೆ. 3 ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ರು ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಇನ್ನು KSRTC ಬಸ್ಗಳಿರ್ಬೋದು, 10 ವೀಲ್ ಲಾರಿ ಮತ್ತೆ 12 ವೀಲ್ ಲಾರಿಗಳು ಏನು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆಯನ್ನ ಮಾಡ್ಕೊಂಡು ಬರ್ತಾರೆ. ಆ ಒಂದು ಹಂಪ್ಗಳ ಬಳಿ ಏನು ಏಕಾಏಕಿ ಬರ್ತಾ ಇದ್ದಂತೆ ಕಂಟ್ರೋಲ್ ಸಿಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ, ಆ ಹಂಪುಗಳ ಮೇಲೆ ಬಿಟ್ಟಂತಹ ಸಂದರ್ಭದಲ್ಲಿ ಅದರಿಂದ ಆಗ್ತಕ್ಕಂಥ ವೈಬ್ರೇಷನ್ಗೆ ಅಕ್ಕಪಕ್ಕದ ಮನೆಗಳಿದ್ದಂತವರ ನಿದ್ದೆಗೆ ಹಾಳಾಗ್ತದೆ. ಜೊತೆಗೆ ಓದ್ಕೊಳ್ತಾ ಇರ್ತಕ್ಕಂಥ ಮಕ್ಕಳುಗಳಿಗೆ ಹಾಳಾಗ್ತದೆ. ಹಾರ್ಟ್ ಪೇಷಂಟ್ ಇದ್ರೆ ಬದುಕೋದೇ ಕಷ್ಟ ಅನ್ನೋ ಒಂದು ಆಕ್ರೋಶವನ್ನ ಏನು ಅಲ್ಲಿನ ಲಕ್ಯಾ ಕ್ರಾಸ್ನ ನಿವಾಸಿಗಳು ಹೊರ ಆಗ್ತಾ ಇರ್ತಕ್ಕಂಥದ್ದು. ಏನು ಬೆಳಗಿನ ಜಾವದಲ್ಲಿ ಮಕ್ಕಳು ಓದ್ಕೊಂತ ಕೂತಿದ್ರೆ ಅದರಿಂದ ಹೋಗ್ತಕ್ಕಂಥ ಸೌಂಡ್ ಏನಿದೆ ಅದು ತುಂಬಾನೇ ಡಿಸ್ಟರ್ಬ್ ಮಾಡ್ತದೆ. ರಾತ್ರಿ ವೇಳೆಯಲ್ಲಿ ಕೂಡ KSRTC ಬಸ್ನವ್ರು ಕೂಡ ಏನು ಅತಿ ವೇಗವಾಗಿ ಬರ್ತಾರೆ. ಆ ಒಂದು ಹಂಪ್ ಇದೆ ಅನ್ನೋ ಒಂದು ಇದು ಕಾರಣಕ್ಕಾಗಿ ಕೂಡ ಸ್ಲೋ ಮಾಡೋದಿಲ್ಲ ಅನ್ನೋ ಒಂದು ಆರೋಪವನ್ನ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಅವೈಜ್ಞಾನಿಕವಾದ ಹಂಪ್ಗಳನ್ನ ತೆರವು ಮಾಡಿ ಅಂತೇಳಿ ಈ ಹಿಂದೆ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ, ಜೊತೆಗೆ ಸ್ಥಳೀಯ ಶಾಸಕರುಗಳಿಗೂ ಕೂಡ ಏನು ಮನವಿಯನ್ನ ಮಾಡಿದ್ರು. ಜೊತೆಗೆ ಈ ಒಂದು ಹಿನ್ನೆಲೆಯಲ್ಲಿ ಕಳೆದ 2025ರ ಜೂನ್ ತಿಂಗಳಲ್ಲಿ ಏನು ಪೊಲೀಸ್ ಇಲಾಖೆ ಒಂದು ಪತ್ರವನ್ನ ಬರೆದಿರ್ತದೆ. ಆ ಪತ್ರಕ್ಕೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಕೊಟ್ಟಿಲ್ಲ. ಯಾಕಂದ್ರೆ ಅಂದಿನ SP ವಿಕ್ರಮ್ ಅಮಟೆ ಅವರು ಸ್ವತಃ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ SP ಗೂ ಪತ್ರ ಬರೆದಿದ್ದಾರೆ, ಸರ್ಕಾರಕ್ಕೂ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಜಿಲ್ಲಾಡಳಿತಕ್ಕೆ. ನೋಡೋಣ ಈ ಸುದ್ದಿಯನ್ನ ಫಾಲೋ ಅಪ್ ಮಾಡೋಣ.